ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರದ ಕಾರ್ಯಗಳೆಲ್ಲವೂ ಕೂಡ ಪೂರ್ಣಗೊಂಡು ಇವತ್ತು ಧಾರ್ಮಿಕ ಧ್ವಜ ರೋಹಣ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಧರ್ಮ ಧ್ವಜ ರೋಹಣ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಅದಕ್ಕೂ ಮುನ್ನ ಸಪ್ತ ಮಂದಿರಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಮತ್ತೊಂದು ಕಡೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಈ ಕ್ಷಣಕ್ಕಾಗಿ ಅಯೋಧ್ಯೆಯ ರಾಮ ಮಂದಿರದ ಮುಂಭಾಗದಲ್ಲಿ ನೆರೆದಿದ್ದಾರೆ. ಈ ಬಗ್ಗೆ ಮಾತಾಡೋಣ. ಧಾರ್ಮಿಕ ಪರಿಷತ್ ಸದಸ್ಯರಾದಂತಹ ನವೀನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನವೀನ್ ಅವರೇ. ನಮಸ್ತೆ. ಹರಿ ಓಂ. ನಮಸ್ತೆ. ಅಯೋಧ್ಯೆ ರಾಮ ಮಂದಿರದ ಶಿಖರದಲ್ಲಿ ಇವತ್ತು ಧರ್ಮ ಧ್ವಜಾರೋಹಣ ಆಗ್ತಾ ಇದೆ. ನವೀನ್ ಅವರೇ, ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಮೊದಲನೇಗೆ ಜೈ ಶ್ರೀರಾಮ್. ಸುಮಾರು ಈ ಒಂದು ಅಯೋಧ್ಯೆ ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ 400 ವರ್ಷಗಳ ಒಂದು ಇತಿಹಾಸ ಇರುತ್ತೆ. ಈ ಇತಿಹಾಸದಲ್ಲಿ ಪಟ್ಟಂತ ಒಂದಷ್ಟು ವ್ಯವಸ್ಥಿತವಾದಂತ ಒಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ ಮತ್ತೆ ಈ ಯುಗದಲ್ಲಿ ಈ ರಾಮ ಮಂದಿರ ಆಗುತ್ತಾ ಅನ್ನುವಂಥದ್ದು ತುಂಬಾ ಯಕ್ಷ ಪ್ರಶ್ನೆ ಇತ್ತು. ಆದರೆ ಅದರ ಒಂದು ಸಂಪೂರ್ಣ ಒಂದು ಜಯ, ಆ ಭಗವಂತನ ಅನುಗ್ರಹ, ಆಶೀರ್ವಾದ ನಮ್ಮ ಮೇಲೆ ಇದ್ದದ್ಕೆ ಇವತ್ತು ಆ ದಿನ, ಈ ಒಂದು ಪುಣ್ಯಕರವಾದಂತ ದಿನದಲ್ಲಿ ಈ ಅಯೋಧ್ಯೆ ಭೂಮಿಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿದೆ. ಅದಾದ ನಂತರದಲ್ಲಿ ಇವತ್ತು ಬಹಳ ವಿಶೇಷವಾಗಿ ರಾಷ್ಟ್ರಧ್ವಜ ರಾಮದ ಧ್ವಜವನ್ನ ಇವತ್ತು ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸಗಳು ಸಹ ಆಗ್ತಾ ಇದೆ. ವಿಶೇಷವಾಗಿ ಈ ಒಂದು ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಹಿಂದೆ ಈ ಅದ್ರ ನಮ್ಮ ರಾಮ ಮಂದಿರ ಒಂದು ಇದ್ದಂತ ಸಂದರ್ಭದಲ್ಲಿ ಆದಂತ ಒಂದು ಈ ಧ್ವಂಸಕ್ಕೆ ಈ ನಮ್ಮ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗಿತ್ತು. ಆ ಹುಟ್ಟಿದಂತಹ ಸಂದರ್ಭದಲ್ಲಿ ಬರುವಂತಹ ಒಂದು ಭಾವನೆಗಳಿಗೆ ಸಾಮಾನ್ಯವಾಗಿ ಧಕ್ಕೆ ಆಗಿ ವಿಶೇಷವಾಗಿ ಆ ರಾಮ ಮಂದಿರವನ್ನ ನಿರ್ಮಾಣ ಮಾಡಬಾರ್ದು ಅಂತೇಳಿ ಕಿಡಿಗೇಡಿಗಳು ಅದನ್ನ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ರು. ಆದ್ರೂ ಸಹ ಅವರ ಪ್ರಯತ್ನ ಯಾವುದೂ ಸಹ ಅವ್ರಿಗೆ ಅನುಕೂಲ ಆಗ್ಲಿಲ್ಲ. ಆ ಭಗವಂತನ ಒಂದು ಸಾನ್ನಿಧ್ಯ ಆ ಜಾಗದಲ್ಲಿ ಇದ್ದದ್ಕೆ ಅದೆಲ್ಲವನ್ನ ಸಹ ಎದುರಿಸುವಂತ ಶಕ್ತಿ ಆ ಜಾಗದಲ್ಲಿ ವಿಶೇಷವಾದಂತ ಮಹತ್ವವಿತ್ತು ಅಂತ ಹೇಳ್ತೀವಿ. ವಿಶೇಷವಾಗಿ ಆ ಜಾಗದಲ್ಲಿ ಆ ಒಂದು ಹಿಂದೆ ಆ ಒಂದು ಅಡಿಗಲ್ಲ ಇಟ್ಟಂತಹ ಸಂದರ್ಭದಲ್ಲಿ ಆ ಒಂದು ದಿನ ಬಹಳ ಅದ್ಭುತವಾದಂತ ದಿನ ಇತ್ತು. ಆ ಅಡಿಗಾಲಿಟ್ಟು ಸಂಕಲ್ಪವನ್ನ ಮಾಡದಂತ ಒಂದು ಸಂದರ್ಭ, ಆ ಅಡಿಗಲ್ಲನ್ನು ಇಟ್ಟಂತ ಒಂದು ದಿನದಲ್ಲಿ ಇರುವಂತ ಒಂದು ಗ್ರಾವಿಟಿ ಪವರ್, ಒಂದು ವಿಶೇಷವಾದಂತ ಒಂದು ಗುಣ, ಆ ವಿಶೇಷವಾದ ಲಗ್ನ, ವಿಶೇಷವಾದಂತ ಸಮಯ ಮತ್ತು ವಿಶೇಷವಾದಂತ ವ್ಯಕ್ತಿ ಅಂತಾನು ಕರಿತೀವಿ. ಆ ವ್ಯಕ್ತಿ ಆ ದಿನ ವಿಶೇಷವಾಗಿ ಏನ್ ಹೇಳ್ತೇನೆ ಅಂತಂದ್ರೆ, ಈ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಧರ್ಮ ಸ್ಥಾಪನೆಗೆ ಜನಿಸಿದಂತಹ ದೇವಾನುದೇವತೆಗಳು ಅಂತ ಕರಿಬಹುದು. ಯಾವ ಸಂದರ್ಭದಲ್ಲಿ ಧರ್ಮ ಅಳಿಸುವಂತ ನಶಿಸುವಂತ ಒಂದು ಸಂದರ್ಭದಲ್ಲಿ ಒಬ್ಬ ಆದಿಪುರುಷ, ಒಬ್ಬ ಯುಗ ಪುರುಷ ಹುಟ್ಟಿ ಆ ಒಂದು ಅಧರ್ಮವನ್ನ ನಾಶವನ್ನ ಮಾಡುವಂತ ಒಂದು ಶಕ್ತಿ ಇರುತ್ತೆ. ಅದೇ ರೀತಿ ರಾಮ ಆಗ್ಬೋದು, ಕೃಷ್ಣ ಆಗ್ಬೋದು, ಬುದ್ಧ ಆಗ್ಬೋದು, ಇವೆಲ್ಲವೂ ಸಹ ಬಂದ್ರು. ತದನಂತರದಲ್ಲಿ ಶಂಕರಾಚಾರ್ಯರು, ರಾಮರಾಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣ, ಬುದ್ಧ ಇತ್ಯಾದಿ ಅಂಬೇಡ್ಕರರು ಧರ್ಮ ಸ್ಥಾಪನೆಗೆ ಸಹಬಾಳ್ವೆ, ಸಹೋದರತ್ವ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತ ಹೇಳಿ ಧರ್ಮ ಸ್ಥಾಪನೆಗೆ ಸಮಾನವಾಗಿ ಕಂಡುಕೊ ಬಂದ್ರು. ಅದಾದ ನಂತರದಲ್ಲಿ ಯುಗ ಪುರುಷ, ಆದಿಪುರುಷ ಅಂತಾನೆ ಕರಿಬಹುದು. ಈ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ಒಂದು ದಿನ ಸಂಕಲ್ಪವನ್ನ ಮಾಡಿ ಆ ರಾಮರಾಜ್ಯವನ್ನ ಸ್ಥಾಪನೆ ಮಾಡ್ತೇನೆ, ರಾಮ ಮಂದಿರವನ್ನ ನಾನು ಇಲ್ಲಿ ಪ್ರತಿಷ್ಠೆ ಮಾಡ್ತೇನೆ ಅಂತ ಭಗವಂತನ ಅನುಗ್ರಹ ಸಂಕಲ್ಪ ಚೆನ್ನಾಗಿದ್ರಿಂದ ಇವರ ಅಧಿಕಾರ ಅವಧಿಯಲ್ಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಬರುತ್ತೆ. ಅದಾದ ಒಂದು ನಂತರದಲ್ಲಿ ಆ ಪುಣ್ಯಾತ್ಮ ವಿಶೇಷವಾದಂತ ಒಂದು ಜಾತಕದಲ್ಲಿ ಒಂದು ಒಳ್ಳೆ ಗುಣಲಕ್ಷಣಗಳಿದೆ. ಆ ಜಾತಕದಲ್ಲಿ ಈ ದೇಶ ಮತ್ತು ಈ ಧರ್ಮ ಈ ಕಾಯುವಂತ ಕೆಲಸವನ್ನ ಮಾಡಬೇಕು ಅಂದ್ರೆ ಜಾತಕದಲ್ಲಿ ರವಿ ಮತ್ತೆ ವಿಶೇಷವಾಗಿ ಗುರು ತುಂಬಾ ಚೆನ್ನಾಗಿರ್ಬೇಕು. ನವೀನ್ ಅವರೇ, ಇವತ್ತಿನ ಈ ದಿನದ ಬಗ್ಗೆ ಏನ್ ಹೇಳ್ತೀರಿ? ಯಾಕಂತಂದ್ರೆ ಇವತ್ತು ಧರ್ಮ ಧ್ವಜ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ದಿನ, ಮುಹೂರ್ತ ಬಹಳ ವಿಶೇಷವಾದದ್ದು. ಧಾರ್ಮಿಕವಾಗಿ ನೋಡ್ತಾ ಹೋಗೋದಾದ್ರೆ ರಾಮ ಸೀತೆಯರ ವಿವಾಹವಾದಂತಹ ಪರ್ವದಿನ, ಇದರ ಜೊತೆಗೆ 48 ದಿನಗಳ ಕಾಲ ಅಖಂಡ ತಪಸ್ಸು ಮಾಡಿದಂತಹ ಸಿಖ್ ಧರ್ಮಗುರು ಅವರ ಬಲಿದಾನದ ದಿನವೂ ಕೂಡ ಹೌದು. ಸೊ ಈ ದಿನವನ್ನ ತಾವ್ ಹೇಗ್ ನೋಡ್ತೀರಿ? ಇವತ್ತಿನ ಬಹಳ ವಿಶೇಷವಾಗಿರುವಂತಹ ಸಮಯ ತಗೊಂಡಿದ್ದಾರಲ್ಲ, ಅದು ವೆರಿ ಇಂಪಾರ್ಟೆಂಟ್ ಸಮಯ ಇದು. ಇದನ್ನ ಅಭಿಜಿನ್ ಮುಹೂರ್ತ ಅಂತ ಕರಿತೀವಿ ನಾವು. ಬೆಳಗಿನ ಸೂರ್ಯ ಅಸ್ತದಿಂದ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ 15 ಭಾಗಗಳನ್ನ ಮಾಡ್ಕೋತೀವಿ. 15 ಭಾಗವನ್ನ ಮಾಡ್ಕೊಂಡಾಗ 8ನೇ ಮಧ್ಯಭಾಗದಲ್ಲಿ ಅಭಿಜಿನ್ ಮುಹೂರ್ತ ಅಂತ ಕರಿತೀವಿ. ಈ ಅಭಿಜಿನ್ ಮುಹೂರ್ತವನ್ನ ಎಲ್ಲಾ ಮುಹೂರ್ತದಲ್ಲೂ ಮೋಸ್ಟ್ ಟಾಪ್ ಇಂಪಾರ್ಟೆಂಟ್ ಮುಹೂರ್ತ ಮತ್ತೆ ಬಹಳ ಪವರ್ಫುಲ್ ಆಗಿರುವಂತ ಮುಹೂರ್ತ ಅಂತ ಹೇಳಿ ಕರಿತೀವಿ.
ಈ ಮುಹೂರ್ತದಲ್ಲಿ ಬಹಳ ಗ್ರಹಗಳ ಒಂದು ಪ್ಲಾನೆಟರಿ ಪೊಸಿಷನ್ ತುಂಬಾ ಚೆನ್ನಾಗಿದೆ. ಆ ಚೆನ್ನಾಗಿರುವುದರಿಂದ ಈ ದಿನ ಅವರು ವಿಶೇಷವಾಗಿ ವಿವಾಹದಂತ ದಿನ ಆಗ್ಬೋದು, ಮತ್ತೆ ಬಲಿದಾನ ಕೊಟ್ಟಂತ ದಿನ ಆಗ್ಬೋದು, ಅವರ ನೆನಪಿಗೋಸ್ಕರವಾಗಿ ಈ ದಿನ ಎರಡೂ ಸಹ ಈ ಸುಗಮ ಆಗಿರುವುದರಿಂದ, ಈ ಸುದಿನ ಆಗಿರುವುದರಿಂದ ಈ ಅಭಿಜಿನ್ ಮುಹೂರ್ತದಲ್ಲಿ ಮಂಗಳಕರವಾದಂತ ಮಂಗಳವಾರ ದಿನ ಆ ಧ್ವಜ ಸ್ಥಾಪನೆ ಮಾಡ್ತಾ ಇರುವಂತದ್ದು ಖಂಡಿತವಾಗಿ ನಮ್ಮ ಭಾರತ ದೇಶಕ್ಕೆ ಎಲ್ಲರಿಗೂ ಸಹ ಭಗವಂತನ ಅನುಗ್ರಹ ಪ್ರಾಪ್ತವಾಗುತ್ತೆ ಅಂತ ವಿಶೇಷವಾಗಿ ಮುಹೂರ್ತ ಬಹಳ ಅಚ್ಚುಕಟ್ಟಾಗಿದೆ. ಇವತ್ತು ಅಭಿಜಿನ್ ಮುಹೂರ್ತ ಅಂತ ತಗೊಂಡಿದಾರಲ್ಲ, ಅದು ಅಭಿಜಿನ್ ಮುಹೂರ್ತದಲ್ಲಿ ಯಾವ ಕಾರ್ಯವನ್ನ ಮಾಡಿದರೂ ಸಹ ಅದು ಸ್ಥಿರವಾಗಿ ನಿಲ್ಲುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಸಹ ಆದ್ರೂ ದಿಗ್ವಿಜಯ, ಜಯವನ್ನ ಸಾಧಿಸ್ತೇವೆ ಅಂತ ಹೇಳುತ್ತೆ ಅಭಿಜಿನ್ ಮುಹೂರ್ತದಲ್ಲಿ. ಒಂದು ಮಂದಿರ ಕಂಪ್ಲೀಟ್ ಆದಂತಹ ಸಂದರ್ಭದಲ್ಲಿ ಈ ಧರ್ಮ ಧ್ವಜ ಪ್ರತಿಷ್ಠಾಪನೆ ಯಾಕೆ ಮಾಡಬೇಕು? ಅದರ ಮಹತ್ವ ಏನು? ವಿಶೇಷವಾಗಿ ಈ ನಮ್ಮ ಒಂದು ದೇವಸ್ಥಾನದಂತಂದ್ರೆ ಒಂದು ಶಿಲ್ಪಶಾಸ್ತ್ರದಲ್ಲಿ ದೇವಸ್ಥಾನದ ಅಡಿಗಲ್ಲಿನಿಂದ ಹಿಡಿದು ದೇವಸ್ಥಾನದ ಮುಕ್ತಾಯದ ನಂತರದಲ್ಲಿ ಆ ಭಗವಂತನ ರಾಜಗೋಪುರದ ಮೇಲೆ, ವಿಮಾನ ಗೋಪುರದ ಮೇಲೆ ಒಂದು ಧ್ವಜವನ್ನ ಸ್ಥಾಪನೆ ಮಾಡ್ತೇವೆ. ಅಂದ್ರೆ ನಾವು ಅನ್ಕೊಂಡಂತ ಕೆಲಸವನ್ನ ಸಾಧಿಸಿದ್ದೇವೆ, ಭಗವಂತ ಈ ಒಂದು ಧರ್ಮದ ರಕ್ಷಣೆಗೆ ಸದಾಕಾಲ ನೀವು ನಿಲ್ಲಬೇಕು, ಹಾಗಾಗಿ ಆ ಒಂದು ಧರ್ಮಧ್ವಜವನ್ನ ದೇವಸ್ಥಾನದ ಮೇಲೆ ಆರಿಸುವಂತ ಪದ್ಧತಿ ನಮ್ಮಲ್ಲಿದೆ. ಹೌದು, ನಮ್ಮ ಆಗಮೋಕ್ತ ಶಾಸ್ತ್ರದಲ್ಲಿ ಒಂದು ಪ್ರತಿಷ್ಠಾ ಕಾಲದಲ್ಲಾಗ್ಬೋದು, ಕುಂಭಾಭಿಷೇಕ ಕಾಲದಲ್ಲಾಗ್ಬೋದು, ವಿಶೇಷವಾಗಿ ದೇವಸ್ಥಾನದಲ್ಲಿ ಶಿಖರದಲ್ಲಾಗ್ಬೋದು ಧ್ವಜ ಸ್ತಂಭವನ್ನ ಆರಿಸ್ಬೇಕು ಅಂತೇಳಿ ಶಾಸ್ತ್ರ ಹೇಳುತ್ತೆ. ಆ ಶಾಸ್ತ್ರದ ಆಧಾರಿತವಾಗಿ ದೇವಸ್ಥಾನ ಪೂರ್ಣಗೊಂಡಂತ ನಂತರದಲ್ಲಿ ಪ್ರತಿನಿತ್ಯ ಆ ಧ್ವಜಾರೋಹಣ ಮತ್ತೆ ಧ್ವಜಸ್ತಂಭ ಪೂಜೆ ಆಗುತ್ತೆ. ಹಾಗಾಗಿ ಆ ಧ್ವಜಾರೋಹಣವನ್ನು ಮಾಡುವಂಥದ್ದು, ಧ್ವಜಸ್ತಂಭ ಸ್ಥಾಪನೆ ಮಾಡುವಂಥದ್ದು ಬಹಳ ವಿಶೇಷವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.